श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ओम् निर्मथ्योऽग्रभवार्णवे निजमनोभीष्टं दिशामीति यः सम्यक् ज्ञापयितुं करेण विलसन् मन्थानमन्नेन च रम्यं दामदरन् महेशरजतग्रामश्रयोलं कृते कर्मन्दीश्वर भक्तिबन्धनवशः प्रीतोऽस्तु कृष्णप्रभुः नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते अशेषमब्जाड्यमलापहन्त्री नवं नवं स्पष्टसुभप्रदायिनी ममेह जिह्वाग्रसुरङ्गनर्तकी भवत्प्रसन्नां वदने च मे श्रीः अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ओम् ನಿನ್ನೆಯ ದಿವಸ ಅನೇಕ ವಿಧವಾಗಿರತಕ್ಕಂತಹ ದೋಷಗಳ ರಾಶಿಯನ್ನು ಕಳೆದು ಪರಿಶುದ್ಧವಾಗಿರತಕ್ಕಂತಹ ಭಕ್ತಿಯಿಂದ ಯಾರು ಗುರುಗಳ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ ಅವರಿಂದ ನಮ್ಮ ದೇಹದಲ್ಲಿ ಅನೇಕ ವಿಧವಾದ ದೋಷಗಳು ಪರಿಹಾರವಾಗಿ ಉತ್ತಮವಾಗಿರತಕ್ಕಂತಹ ವಾಕ್ಪಟುತ್ವ ಸುಜ್ಞಾನ ಇತ್ಯಾದಿಗಳು ಪ್ರಾಪ್ತವಾಗ್ತದೆ ಅಂತ ಹೇಳಿದಾಗ ಕೇವಲ ಇಲ್ಲಿ ಭಕ್ತಿ ಅಂತಂದ್ರೆ ಎಲ್ಲವೂ ಕೂಡ ಅದರಲ್ಲಿ ಬಂದುಬಿಡ್ತಿತ್ತು. ಪರಿಶುದ್ಧವಾದ ಭಕ್ತಿ ಅಂತ ಈ ರೀತಿಯಾಗಿ ಪದಪ್ರಯೋಗ ಮಾಡಿದ್ದಾರೆ. ಪರಿಶುದ್ಧವಾದ ಭಕ್ತಿ ಅಂತಂದ್ರೆ ಏನು ಅಂದರೆ ಒಟ್ಟಾರೆ ಭಕ್ತಿಯ ವೈವಿಧ್ಯತೆಗಳಲ್ಲಿ ಪ್ರಹ್ಲಾದರಾಜರು ತಿಳಿಸಿಕೊಡ್ತಾ ಇದ್ದಾರೆ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನ. ಕೇವಲ ಭಕ್ತಿ ಅಂತಂದ್ರೆ ಇವು ಭಕ್ತಿಯ ವೈವಿಧ್ಯವನ್ನು ತಿಳಿಸಿಕೊಟ್ಟು ಇದರಲ್ಲಿ ಯಾರಾದರೂ ಒಂದಾದರೂ ನಾವು ಪ್ರಾಮಾಣಿಕತನದಿಂದ ನಿರ್ಮಲವಾದ ಮನುಷ್ಯನಿಂದ ನಿರ್ಮಲವಾದ ಮನಸ್ಸಿನಿಂದ ಮಾಡಿದರೆ ನಮ್ಮ ಈ ದೇಹ ಮನುಕುಲ ಮನುಷ್ಯ ಜನ್ಮ ಸಾರ್ಥಕವಾಗುತ್ತದೆ ಅಂತ ತಿಳಿಸಿಕೊಟ್ಟು ಈ ಭಕ್ತಿಗೆ ಪರಿಶುದ್ಧವಾಗಬೇಕು ಅಂತಂದ್ರೆ ಕೆಲವು ಕಾರಣಗಳಿಂದ ಇದು ಪರಿಶುದ್ಧವಾಗುವುದಿಲ್ಲ. ಯಾವ ರೀತಿಯಾಗಿ 9 ವಿಧವಾದ ಭಕ್ತಿಯ ಕ್ಯಾಟಗರಿಗಳಲ್ಲಿ ಪರಿಶುದ್ಧವಾದ ಭಕ್ತಿ ಆಗಬೇಕು ಅಂತಂದ್ರೆ ಇವುಗಳನ್ನು ಇರೇಬೇಕು, ಕೆಲವುಗಳನ್ನು ಇರಬಾರದು ಅಂತ ಹೇಳ್ತಾ ಇದ್ದಾರೆ. ಯಾವುವು ಅಂತಂದ್ರೆ ಜೀವ ಹಾಗೂ ಬ್ರಹ್ಮರಿಗೆ ಅಭೇದ ಜ್ಞಾನ ಅನ್ನೋದು ಏನಿದೆ, ನಾನು ದೇವರು ಒಂದು ಅನ್ನೋದು ಏನಿದೆ ಅದು ಪರಿಶುದ್ಧವಾದ ಭಕ್ತಿ ಅಂತ ಹೇಳಿಕ್ಕೆ ಬರುವುದಿಲ್ಲ. ದೇವರ ಮೇಲೆ ಅಪಾರವಾದ ನಂಬಿಕೆ ಎನ್ನುವುದು ಇದೆ, ಆದ್ರೆ ನಾನು ಅವನು ಇಬ್ರು ಒಂದೇ ಅಂತ ಹೇಳಿಕ್ಕೆ ಆಗುವುದಿಲ್ಲ. ಇದು ಅಭೇದ ಜ್ಞಾನ. ಭಗವಂತನನ್ನು ನಿರ್ಗುಣ ಅಂತ ಹೇಳುವುದೂ ಸಹಿತ ಭಕ್ತಿ ಅನ್ನೋದು ಆಗುವುದಿಲ್ಲ. ಯಾಕಂದ್ರೆ ಭಗವಂತ ಯಾವ ರೀತಿಯಾಗಿದ್ದಾನೆ, ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ. ಅನಂತ ಗುಣ ಪರಿಪೂರ್ಣನಾದವನಿಗೆ ನಿನ್ನಲ್ಲಿ ಯಾವ ಗುಣವೇ ಇಲ್ಲ ಅಂತ ನಾನು ಭಕ್ತಿ ಮಾಡಿದ್ರೆ ಅದು ಭಕ್ತಿ ಉಪಯೋಗಕ್ಕೆ ಇಲ್ಲ.
ಅದೇ ರೀತಿಯಾಗಿ ಅಪೂರ್ಣವಾದ ಗುಣವುಳ್ಳವನು ಅಂತ ಹೇಳಿದರೂ ಸಹಿತ ಬರೋದಿಲ್ಲ. ಅನಂತವಾದ ಗುಣಗಳಿದ್ದು ಆ ಎಲ್ಲ ಗುಣಗಳು ಸಹಿತ ಯಾವ ರೀತಿಯಾಗಿದೆ ಅಂದ್ರೆ ಪೂರ್ಣವಾಗಿ ಸ್ವಲ್ಪ ಮಟ್ಟಿಗೆ ಅಂತಿಲ್ಲ ಇಲ್ಲ. ನಾಲ್ಕನೇದು ಭಗವಂತನನ್ನು ಇತರರಿಗೆ ಶ್ರಮ ಅಂತ ತಿಳಿಯುವುದು ಸಹಿತ ಇದು ಭಕ್ತಿ ಅಂತ ಆಗುವುದಿಲ್ಲ. ಪರಿಶುದ್ಧವಾದ ಶುದ್ಧವಾದ ಭಕ್ತಿ ಎನ್ನುವುದು ಆಗುವುದಿಲ್ಲ. ಅಂದ್ರೆ ಏನಿದರ ಅರ್ಥ ಅಂದ್ರೆ ಭಗವಂತನನ್ನು ಇತರರಿಗೆ ಶ್ರಮ ಅಂತ ತಿಳಿಯುವುದು. ಈಗ ಮಹಾಭಾರತದ ಪ್ರಸಂಗದಲ್ಲಿ ಪಾಂಡವರ ಹತ್ತಿರ ಇರ್ತಾನೆ ಯಾರು? ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮ ಸಾಕ್ಷಾತ್ ದೇವರು. ಆದರೂ ಅರ್ಜುನನ ಮಾತನ್ನು ಕೇಳ್ತಾ ಇದ್ದವನು. ಅರ್ಜುನ ಕುದುರೆಗೆ ನೀರು ಕುಡಿಸೋ, ನೀರು ಕುಡಿಸ್ತಿದ್ದಾನೆ. ಕುದುರೆಗೆ ಹುಲ್ಲ ಹಾಕುವಂತವರೆ ಹುಲ್ಲ ಹಾಕುತ್ತಿದ್ದಾನೆ. ಈ ರೀತಿಯಾಗಿ ಅನೇಕ ನಮ್ಮ ಜೊತೆಗೆ ಒಡನಾಡ್ತಾ ಇದ್ರೆ ನಾನು ಅವನು ಸಮ ಅಂತ ಈ ರೀತಿಯಾಗಿ ತಿಳುವಳಿಕೆ ಎನ್ನುವುದು ಏನಿದೆ ಅದು ಸಹಿತ ಪರಿಶುದ್ಧವಾದ ಭಕ್ತಿ ಎನ್ನುವುದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇತರರನ್ನು ಭಗವಂತನಿಂದಲೂ ಸಹಿತ ಉತ್ತಮ ಅಂತ ತಿಳಿಯುವುದು ತಪ್ಪು. ಎಲ್ಲಿವರೆಗೆ ಸ್ಟೆಪ್ ಇದೆ ಅಂತಂದ್ರೆ ಭಗವಂತನವರೆಗೆ ಸ್ಟೆಪ್ಸ್. ತೃಣಜೀವರಿಂದ ಆರಂಭ ಮಾಡಿಕೊಂಡು ಸಾಕ್ಷಾತ್ ಲಕ್ಷ್ಮೀ ದೇವಿಯವರಿಗೆ ತಾರತಮ್ಯ ಎನ್ನುವುದು ಇದೆ. ಎಲ್ಲಿವರೆಗೆ ಸ್ಟಾಪ್ ಆಗ್ತದೆ ಅಂತಂದ್ರೆ ಲಕ್ಷ್ಮೀ ದೇವಿಯವರೆಗೆ ಸ್ಟಾಪ್ ಆಗ್ತದೆ. ಲಕ್ಷ್ಮೀ ಮೇಲೆ ಸಾಕ್ಷಾತ್ ಭಗವಂತ, ಭಗವಂತನ ಮೇಲೆ ಇನ್ನೊಬ್ಬ ಇದ್ದಾನೆ ಅಂತಂದ್ರೆ ಇದ್ದಾನೆ ಅಂತ ತಿಳುವಳಿಕೆ ಎನ್ನುವುದು ಏನಿದೆ ಅದು ಸಹಿತ ಪರಿಶುದ್ಧವಾದ ಭಕ್ತಿ ಎನ್ನುವುದು ಇಲ್ಲ. ಅದೇ ರೀತಿಯಾಗಿ ಭಗವಂತನಿಗೂ ಅವನ ಗುಣಗಳಿಗೂ ಆ ಭಗವಂತನಿಗೂ ಅವನ ರೂಪಗಳಿಗೂ ಯಾವ ಭೇದವೆನ್ನೋದಿ ಬೇರೆ ಎನ್ನುವುದಿ ಮಚ್ಚ, ಕೂರ್ಮ, ವರಾಹ, ನರಸಿಂಹ, ವಾಮನ, ರಾಘವ, ಕೃಷ್ಣ, ಬುದ್ಧ, ಕಲ್ಕಿ 10 ಅವತಾರಗಳು. ಆ 10 ಅವತಾರಗಳಲ್ಲಿ ಏನೇನು ಕಾರ್ಯವನ್ನು ಮಾಡಿದ್ದಾರೆ ಆ ಎಲ್ಲ ಕಾರ್ಯವು ಕೂಡ ಎಲ್ಲ ಅವತಾರದಲ್ಲಿಯೂ ಕೂಡ ಮಾಡಲಿಕ್ಕೆ ಸಾಧ್ಯ. ನರಸಿಂಹದೇವರಿದ್ದಾರೆ, ಅತ್ಯಂತ ಉಗ್ರವಾಗಿ ಇದ್ದಾರೆ. ವೇದವ್ಯಾಸ ದೇವರು ಅತ್ಯಂತ ಸಾಫ್ಟ್, ಅತ್ಯಂತ ಮೃದುವಾಗಿ ಇದ್ದಾರೆ. ಇವರಿಬ್ಬರಲ್ಲಿಯೂ ಕೂಡ ಯಾವ ಭೇದವಿರುವುದಿಲ್ಲ. ಇಬ್ಬರು ಬೇರೆ ಅಲ್ಲ, ಒಂದೇ ಅವತಾರ. ಇವರ ಕಾರ್ಯವೂ ಇವನು ಮಾಡಬಹುದು. ವೇದವ್ಯಾಸ ದೇವರು ನರಸಿಂಹದೇವರ ಕಾರ್ಯವೆನ್ನುವುದು ಮಾಡಬಹುದು. ನರಸಿಂಹದೇವರು ಸಹಿತ ವೇದವ್ಯಾಸ ದೇವರ ಕಾರ್ಯವೆನ್ನುವುದು ಮಾಡಬಹುದು. ರಾಮನು ಕೃಷ್ಣನ ಕಾರ್ಯ ಮಾಡಬಹುದು, ಕೃಷ್ಣನು ರಾಮನ ಕಾರ್ಯವೆನ್ನುವುದು ಮಾಡಬಹುದು. ಪರಶುರಾಮ ದೇವರು ಕೃಷ್ಣನ ಕಾರ್ಯ ಮಾಡಬಹುದು. ಯಾವ ಅವತಾರದಲ್ಲಿಯೂ ಸಹಿತ ಆ ಅವತಾರ ಯಾಕೆ ಪರಮಾತ್ಮ ತಾಳಿದ್ದಾನೆ ಅಂತಂದ್ರೆ ಭಕ್ತರ ಉದ್ಧಾರ ಮಾಡುವುದಕ್ಕಾಗಿ ಆ ಅವತಾರವೆನ್ನುವುದು ತಾಳಿದಾನೆ ವಿನಃ ಆ ಕೆಲಸವನ್ನು ಆ ನಿಜ ರೂಪದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಉದ್ದೇಶವಿಲ್ಲ. ಅದಕ್ಕೆ ಅನೇಕ ವರಗಳಿರುತ್ತದೆ. ಆ ವರಕ್ಕನುಗುಣವಾಗಿ ಆ ದೇವರು ಭಕ್ತನ ಉದ್ಧಾರ ಮಾಡುವುದಕ್ಕಾಗಿ ಆ ಅವತಾರವನ್ನು ತಾಳ್ತಾರೆ. ಅದಕ್ಕಾಗಿ ಹೇಳಿದ್ರು ಭಗವಂತನ ಅವನ ಗುಣಗಳಿಗೂ ಭಗವಂತನಿಗೂ ಮತ್ತು ಅವನ ರೂಪಗಳಿಗೂ ಅವತಾರಗಳಿಗೂ ಯಾವ ಭೇದವೆನ್ನುವುದು ಇಲ್ಲ. ಭೇದ ಇದೆ ಅಂತ ತಿಳಿದರೆ ಅದು ಭಕ್ತಿಗೆ ಕಾರಣವಾಗುವುದಿಲ್ಲ. ಅದೇ ರೀತಿಯಾಗಿ ಭಗವದ್ಭಕ್ತರ ಮೇಲೆ ದ್ವೇಷ ಮಾಡುವುದು ಕೂಡ ಇದು ಭಕ್ತಿಗೆ ಕಾರಣವಲ್ಲ. ಯಾಕಂತಂದ್ರೆ ಭಗವಂತನಲ್ಲಿ ಭಕ್ತಿ ಹೆಚ್ಚಾಗಬೇಕು ಅಂತಂದ್ರೆ ನಾವು ಮೊದಲು ಹೋಗಬೇಕು ಭಕ್ತರ ಹತ್ತಿರನೇ ಹೋಗಬೇಕು. ಭಕ್ತರ ಕಡೆಯಿಂದಲೇನೆ ಯಾಕೆ ನೀವು ಸೇವೆ ಮಾಡುತ್ತೀರಿ ಅಂತ ತಿಳಿದುಕೊಂಡಾಗ ನಾವು ಮಾಡಲಿಕ್ಕೆ ಉದ್ಯುಕ್ತನಾಗ್ತದೆ. ಏನ್ ಮಾಡ್ತಾರೆ ಬಿಡು, ನನ್ನಷ್ಟಕ್ಕೆ ನಾ ಮಾಡಿದ್ರೆ ಆಯ್ತದ ಅಂತ ಅಹಂಕಾರದಿಂದ ಅವನಿಗೆ ನಾ ಯಾಕೆ ಕೇಳಬೇಕು ಅನ್ನುವ ಮಾತ್ಸರ್ಯದಿಂದ ಅನ್ನುವ ವಿಚಾರವನ್ನು ಮಾಡದೇನೆ ಇದು ಸಹಿತ ಭಕ್ತಿಗೆ ಕಾರಣವಾಗುವುದಿಲ್ಲ. ಅದೇ ರೀತಿಯಾಗಿ ಭಗವಂತನನ್ನು ತಿಳಿಸಿಕೊಟ್ಟಿರತಕ್ಕಂತಹ ತಿಳಿಸಿಕೊಡುವ ಮೂಲಭೂತವಾಗಿರತಕ್ಕಂತಹ ಯಾವುದು ಅಂತಂದ್ರೆ ವೇದ ಮಂತ್ರಗಳು. ಆ ವೇದ ಮಂತ್ರಗಳ ನಿಂದನೆ ಎನ್ನುವುದು ಸಹಿತ ಇದು ಭಕ್ತಿಗೆ ಕಾರಣವಾಗುವುದು. ನಮಗೆ ಫಲ ಬರುವುದಿಲ್ಲ ಅಂತ ಅನ್ಕೊಂಡು ನಾವು ಆ ಮಂತ್ರನೇ ಸರಿ ಇಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ನಮ್ಮ ಯೋಗ್ಯತಾನುಸಾರವಾಗಿ ನಮ್ಮ ಪ್ರಾರಬ್ಧ ಕರ್ಮದ ವಶದಿಂದ ಆ ಮಂತ್ರಗಳ ಹೇಗೆ ನಮಗೆ ಫಲ ಸಿಗದೇ ಇರಬಹುದು, ಅದರ ಮುಂದೆ ಸಿಕ್ಕೇ
ಇದು ಶ್ರೀಮದಾಚಾರ್ಯರ ಕಾಲದಲ್ಲಿ ಒಂದು ನಡೆದೇ ಹೋಯಿತು ಘಟನೆ. ಏನು ಅಂತಂದ್ರೆ, ಶ್ರೀಮದಾಚಾರ್ಯರು ವೇದ ಪಠಣವೆನ್ನುವುದು ಮಾಡುತ್ತಾ ಇರುವಾಗ, ವೇದ ಪಾಠವೆನ್ನುವುದು ಹೇಳುವಾಗ, ವೇದ ಪ್ರವಚನ ಮಾಡುವಾಗ ಒಬ್ಬ ರಾಜ ಬಂದು, ನೀವು ಹೇಳಿರ್ತಕ್ಕಂತಹ ಈ ವೇದ ಮಂತ್ರ ಏನಿದೆ, ಆ ವೇದ ಮಂತ್ರ ಸರಿ ಇಲ್ಲ, ಇದಕ್ಕೆ ಇದರಲ್ಲಿ ಹೇಳಿರ್ತಕ್ಕಂತಹ ವಿಷಯಗಳಿಗೆ ಫಲ ಪ್ರಾಪ್ತವಾಗುವುದಿಲ್ಲ, ಪುತ್ರಕಾಮೇಷ್ಟಿ ಯಾಗ ಮಾಡುವುದರಿಂದ ಪುತ್ರ ಸಂತಾನ ಆಗ್ತದೆ ಅಂತ ವೇದ ತಿಳಿಸಿಕೊಡ್ತಾರೆ. ಆದರೆ ಅದು ಫಲ ಸಿಗುವುದಿಲ್ಲ. ವೇದ ಮಂತ್ರ ಹೇಳಿದರೆ, ವರ್ಣಸೂಕ್ತ ಹೇಳಿದರೆ ಮಳೆ ಬರ್ತದೆ ಅಂತ ನೀವು ಹೇಳ್ತೀರಿ, ಆದ್ರೆ ಮಳೆ ಬರುವುದಿಲ್ಲ. ಅದಕ್ಕಾಗಿ ಇದರಲ್ಲಿ ಹೇಳಿರತಕ್ಕಂತಹ ಮಾತು ಇದು ಮಿಥ್ಯಾ, ಸುಳ್ಳಾಗಿದೆ ಅಂತ ಈ ರೀತಿಯಾಗಿ ಹೇಳಿದಾಗ, ಆಗ ಶ್ರೀಮದಾಚಾರ್ಯರು ಇಡೀ ಮಣ್ಣನ್ನು ತೆಗೆದುಕೊಂಡು ಬೀಜವನ್ನು ತನ್ನ ಕೈ ಮೇಲೆ ಆ ಮಣ್ಣಲ್ಲಿ ಹಾಕಿದಾಗ, ಯಾವ ಔಷಧಿ ಎನ್ನುವ ಒಂದು ವೇದವನ್ನ ಆ ಮಂತ್ರದ ಬಲದಿಂದ ಮೊಳಕೆ ಎದ್ದು ಗಿಡವಾಗಿ ಅದಕ್ಕೆ ಫಲ ಪುಷ್ಪಗಳನ್ನು ತೋರಿಸಿಬಹುದು. ನಾನು ಹೇಳ್ತಾ ಇದ್ದಾರೆ, ನೀನು ಅಂದಿದ್ದೇನು, ಇದರಲ್ಲಿ ಹೇಳಿರ್ತಕ್ಕಂತಹ ವಿಚಾರ ಸುಳ್ಳಾಗಿದೆ. ಇದು ನೋಡಿ, ಇದೇ ಜ್ವಲಂತ ದೃಷ್ಟ, ನಿನ್ನ ಕಣ್ಣ ಮುಂದೆನೇ ಅದು. ನಮಗೆ ಫಲ ಸಿಗುವುದಿಲ್ಲ ಅಂತಂದ್ರೆ ನಾನು ಅದಕ್ಕೆ ದೋಷ ಕೊಡಲಿಕ್ಕೆ ಬರುವುದಿಲ್ಲ. ನಾನು ಮೊದಲು ನನ್ನನ್ನು ನೋಡಿಕೊಳ್ಳುವುದು. ನೀವು ಸರಿ ಇಲ್ಲ ಅಂತ ಹೇಳಬೇಕು ಅಂತಂದ್ರೆ ನಾನು ಅದನ್ನು ಸರಿ ಇರಲಿ, ನಾನು ಕೊಟ್ಟು ನನಗೆ ತೋರಿಸ್ತದೆ, ನೀನು ಯಾವ ರೀತಿಯಾಗಿ ಮನವಿರ್ತಿ. ಕೈ ಮಾಡಿದ್ರೆ ಹೆಬ್ಬಟ್ಟು ನನ್ನನ್ನು ತೋರಿಸ್ತದೆ, ಉಳಿಕೆ ಮೂರು ನನ್ನ ಕಡೆಗೆ ಕೈ ಇರ್ತದೆ, ನನ್ನ ಕಡೆಗೆ ಬರ್ತಿರ್ತದೆ. ಆದ್ರೆ ಮತ್ತೊಬ್ಬರಿಗೆ ನಾವು ಒಟ್ಟ ಮಾಡಬೇಕು ಅಂತಂದ್ರೆ ಪೂರ್ಣವಾಗಿ ಅವನನ್ನು ತಿಳಿದುಕೊಂಡು ನಾನು ಮಾಡಿರುವ ಕಾರ್ಯದಲ್ಲಿ ನಾವು ಸರಿಯಾಗಿ ಇದ್ದರೆ ಅವರಿಗೆ ಅದಕ್ಕೆ ನಮಗೆ ಅಧಿಕಾರ ಇದೆ. ನಾವು ಮಾಡೋದು ಒಂದು ಬಟ್ಟು, ನಿನಗೆ ಎಚ್ಚರ ಕೊಡೋದು 4 ಬಟ್ಟು. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಭಗವದ್ಭಕ್ತರ ದ್ವೇಷ ಮಾಡುವುದು ಭಕ್ತಿಯಲ್ಲ. ಭಗವಂತನನ್ನು ತಿಳಿಸಿಕೊಡುವ ವೇದಾಧಿಕಾರಿಗಳು ಸಹಿತ ನಮಗೆ ಯೋಗ್ಯತೆ ಇಲ್ಲ. ಯೋಗ್ಯತಾನುಸಾರವಾಗಿ ನಾವು ವೇದಾಂತರ ಮಾಡಿದರೆ ನಮಗೆ ಫಲ ಸಿಕ್ಕೇ ಸಿಗ್ತದೆ. ನಮಗೆ ಫಲ ಸಿಗುವುದಿಲ್ಲ ಅಂತಂದ್ರೆ ಆ ವೇದನೆ ಸರಿ ಇಲ್ಲ ಅಂತ ಹೇಳೋದು ಯುಕ್ತವಲ್ಲ. ಅದೇ ರೀತಿಯಾಗಿ ಈ ರೀತಿಯಾದ ವಿಚಾರ ಇದ್ದದ್ದರಿಂದ ಪರಾಚಾರ್ಯರು ಏನು ಹೇಳಿದರು, ಪರಿಶುದ್ಧ ಭಕ್ತಿ ಇದೆಲ್ಲವೂ ಸಹಿತ ಈ 9 ಗುಣಗಳೇನಿವೆ, 9 ಕಾರಣಗಳು ಭಕ್ತಿಗೆ ವಿರುದ್ಧವಾಗಿ ಅವು ಇಲ್ಲದೇನೆ ನೀವು ಭಕ್ತಿಯನ್ನು ಮಾಡಿದ್ರೆ ಅದೇನಂತದೆ, ಪರಿಶುದ್ಧವಾದ ಭಕ್ತಿ ಎನ್ನುವುದು ಬರ್ತದೆ. ಆ ಪರಿಶುದ್ಧವಾದ ಭಕ್ತಿ ನಮಗೆ ಬರಬೇಕು ಅಂತಂದ್ರೆ ಗುರು ರಾಘವೇಂದ್ರ ಗುರುರಾಯನ ಹತ್ತಿರ ಹೋಗಿ ಪ್ರಾಮಾಣಿಕ ಒಂದೇ ಒಂದು ಪ್ರದಕ್ಷಿಣೆ ಹಾಕಿ, ಆದರೆ ಪ್ರದಕ್ಷಿಣ ಯಾವ ರೀತಿಯಾಗಿ ಹಾಕಬೇಕು ಅದರ ಎಲ್ಲ ವಿಚಾರವನ್ನು ತಿಳಿದುಕೊಂಡು, ಅಂದ್ರೆ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ದತ್ವಾ ಶರೀರೋಕ್ತ ಸಮಸ್ತ ದೋಷಾನ್ ಹತ್ವಾ ಸನೌಮ್ಯಾತ್ ಗುರು ರಾಘವೇಂದ್ರ ಯತ್ಪಾದೋದಕ ಸಂಚಯ ಸುರನಧಿ ಮುಖ್ಯಾಪಗ ಸಾಧಿತ ಸಂಖ್ಯಾನುತ್ತಮ ಪುಣ್ಯ ಸಂಘ ವಿರಸತ್ ಪ್ರಖ್ಯಾತ ಪುಣ್ಯಾವಹ ದುಷ್ಟಾಪತ್ರಯ ನಾಶನೋ ಭೂಮಿ ಮಹಾಸಂಧ್ಯ ವಂದ್ಯಾ ಸಮುದ್ರ ಪ್ರದೋ ವೆಂಕ ಸ್ವಂಗ ಸಮೃದ್ಧಿತೋ ಗ್ರಹ ಮಹಾ ಪಾಪಾಪಹಸ್ತಂ ಶ್ರಯೇ. ಯಾರ ಪಾದೋದಕದ ಸಮೂಹವು ದೇವನದಿಯಾದ ಗಂಗೆಯೇ ಮೊದಲಾದ ನದಿಗಳಿಂದ ಸ್ನಾನಾದಿಗಳಿಂದ ಹೊಂದಬಹುದಾಗಿರ್ತಕ್ಕಂತಹ ಅಸಂಖ್ಯವಾದ ಅತ್ಯುತ್ತಮವಾಗಿರ್ತಕ್ಕಂತಹ ಪುಣ್ಯಗಳ ರಾಶಗಳಲ್ಲಿ ಏನಿದೆ ಅದು ತಂದುಕೊಳ್ಳುವುದಕ್ಕೆ ಕಾರಣೀಭೂತವಾಗ್ತದೆ. ಏನು ಇದರ ಅರ್ಥ ಅಂತಂದ್ರೆ, ಸೂಕ್ಷ್ಮವಾದ ವಿಚಾರ, 3 ನೀರು ಕುಡಿಯಬಾರದು ಅಂತ ತಿಳಿಸ್ತಾ ಇದ್ದಾರೆ. ಯಾವ ನೀರು ಅಂತಂದ್ರೆ, ಆ ನೀರು ಕುಡಿದರೆ ಮಹಾಪಾಪ, ಮಹಾ ಅನರ್ಥವಾಗ್ತದೆ. ಮೂತ್ರ ಸೇವನೆ ಮಾಡಿರತಕ್ಕಂತಹ ಪಾಪ ನಮಗೆ ಬರ್ತದೆ. ಯಾವ ನೀರದು ಅಂತಂದ್ರೆ ಆಚಮನದ ನೀರು, ಊಟ ಕೂಡಬೇಕಾದ್ರೆ ಥಾಲಿಯಲ್ಲಿ ತಂಬಿಯಲ್ಲಿ ಉಳಿದ ನೀರು ಮತ್ತು ಪಾದೋದಕ ಪಾದ ತೊಳೆದ ನೀರು, ಈ 3 ಕುಡಿದರೆ
ಶ್ವಾನ ಮೂತ್ರ ನಾವು ಕುಡಿದಂತೆ ಆಗ್ತದೆ. ಪ್ರತಿ ಗುಡಿಯಲ್ಲಿ ಹೋದಾಗ ಪಾದೋದಕ ಅಂತ ಕೊಡ್ತಾರೆ. ಆ ಪಾದೋದಕವೆನ್ನುವುದು ತಲೆ ಮೇಲೆ ಪ್ರೋಕ್ಷಣೆ ಎನ್ನುವುದು ಮಾಡಿ ಪ್ರೋಕ್ಷಣೆ ಮಾಡಿದ್ರೆ ಗಂಗಾದಿ ತೀರ್ಥಗಳಲ್ಲಿ ಸ್ನಾನ ಮಾಡಿರ್ತಕ್ಕಂತಹ ಪುಣ್ಯವೆನ್ನುವುದು ಪ್ರಾಪ್ತವಾಗ್ತದೆ. ಕುಡಿದರೆ ಅದಕ್ಕೆ ಅನರ್ಥವೆನ್ನುವುದು. ಅಲ್ಲಿ ನಾವು ತಲೆ ಮೇಲೆ ಹಾಕೊಂಡ್ರೆ ಏನಂತಾರೆ ಏನು ಅದಕ್ಕಾಗಿ ಕುಡಿದು ಬಿಡೋಣ ಅಂತಲ್ಲ. ಅವರೇ ಪಾದೋದಕದ ನೀರು ಅದು ಪ್ರೋಕ್ಷಣೆ ಮಾಡಲಿಕ್ಕೇನೆ ಶಾಸ್ತ್ರ ತಿಳಿಸಿಕೊಟ್ಟಿದೆ. ಎಲ್ಲೇ ಹೋಗಿ ಶ್ರಾದ್ದದಲ್ಲಿ ಆಗಲಿ ಎಲ್ಲೇ ನಾವು ಪಾದ ತೊಳೆದ ನೀರು ಕೇವಲ ಪ್ರೋಕ್ಷಣೆ ಎನ್ನುವುದು ಇದೆ, ಹೊರತು ಪಾನ ಮಾಡಲಿಕ್ಕೆ ಬರುವುದಿಲ್ಲ. ಇನ್ನು ಎರಡನೇದು ಆಚಮನದ ನೀರು. ಆಚಮನದ ನೀರು ಕೇವಲ ಆಚಮನಕ್ಕೇನೆ ನಾವು ಯೂಸ್ ಮಾಡಬೇಕು. ಪ್ರತಿಯೊಂದು ಕರ್ಮದಲ್ಲಿ, ಶಾಂತಿ ಕರ್ಮಗಳಲ್ಲಿ, ಪೌಷ್ಟಿಕವಾದ ಕರ್ಮಗಳಲ್ಲಿ, ಶ್ರಾದ್ದಾದಿಗಳಲ್ಲಿ ಬೇರೆ 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 ನೀರನ್ನು ಅಲ್ಲಿ ಹೇಳ್ತಾರೆ. ಪುರೋಹಿತರು ಆಚಾರ್ಯರು ತಿಳಿಸಿಕೊಡ್ತಾರೆ. ಆಚಮನದ ನೀರು ಆಚಮನಕ್ಕೆ ಮಾತ್ರ, ಸಂಧ್ಯಾವಂದನದ ನೀರು ಸಂಧ್ಯಾವಂದನಕ್ಕೆ ಮಾತ್ರ, ಅರ್ಘ್ಯ ಪಾತ್ರದ ನೀರು ಅರ್ಘ್ಯಕ್ಕೆ ಮಾತ್ರ, ಈ ರೀತಿಯಾಗಿ ತಿಳಿಸಿಕೊಟ್ಟು, ಮೂರನೆಯದು ಊಟ ಮಾಡುವಾಗ ನಾವು ನೀರು ಏನು ಇಟ್ಟುಕೊಳ್ತೇವೋ ಆ ನೀರಿನ ಜೊತೆ ಒಂದು ಸಣ್ಣ ಪಾತ್ರೆಯನ್ನು ಇಟ್ಟುಕೊಳ್ಳಿ. ಆ ದೊಡ್ಡ ಪಾತ್ರೆಯಲ್ಲಿ ಇರತಕ್ಕಂತಹ ನೀರು ಸಣ್ಣ ಪಾತ್ರೆಯಲ್ಲಿ ಹಾಕಿ ಆ ನೀರು ಕುಡಿದಾಗ ಆ ಸಣ್ಣ ಪಾತ್ರೆಯಲ್ಲಿ ಇರತಕ್ಕಂತಹ ನೀರು ಉಳಿಸ್ತದೆ, ಅಲ್ಲಿ ಉಳಿಸಬಾರದು. ಪಾತ್ರ ಭೇದವೆನ್ನುವುದು ಮಾಡಿದೆ. ಹಾಗೆ ಕುಡಿದರೆ ಈ ಅನರ್ಥ ಎನ್ನುವುದು ಬರ್ತದೆ. ಅದಕ್ಕಾಗಿ ಹೇಳ್ತಾರೆ ಯತ್ಪಾದೋದಕ ಸಂಚಯ ಸುರಾರಿ ಮುಖ್ಯಾಪಕ ಸ್ಥಾನಿತ ಸಂಖ್ಯಾ ಅನುತ್ತಮ ಪುಣ್ಯಂ. ಅನುತ್ತಮ ಅಂದ್ರೆ ಅತ್ಯುತ್ತಮವಾದ, ಎಣಿಸಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂತಹ ಸಂಗ್ರಹ ಅಂತಂದ್ರೆ ಸಂಚಯ ಅಂತ. ಆ ಎಲ್ಲ ಪುಣ್ಯದ ಸಂಚಯ ಆ ಪಾದೋದಕ ಪ್ರೋಕ್ಷಣ ಮಾಡುವುದರಿಂದ ಬರ್ತದೆ. ಅದೇ ರೀತಿಯಾಗಿ ದುಷ್ಟಾಪತ್ರಯ ನಾಶನ, ಮೂರು ತಾಪತ್ರಯಗಳೆಲ್ಲರಿಗೂ ಇರ್ತದೆ. ಸಹಿಸಲಿಕ್ಕೆ ಅಸಾಧ್ಯವಾಗಿರತಕ್ಕಂಥದ್ದು ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ ತಾಪಗಳನ್ನು ನಾಶ ಮಾಡುವುದು. ಭೂಮಿ ಮಹಾಧ್ಯಾಸು ಪುತ್ರಗಳು. ಭೂಮಿಯಲ್ಲಿ ಯಾರು ಪಾದೋದಕವು ಸಂತಾನವು ಸಾಧ್ಯವೇ ಇಲ್ಲದಂತಹ ಬಂದಿಗೂ ಸಹಿತ ಉತ್ತಮವಾಗಿರತಕ್ಕಂತಹ ಸಂತತಿ ಎನ್ನುವುದು ಪ್ರಾಪ್ತವಾಗ್ತದೆ. ಅಂಗವಿಕಲರಿಗೆ ಪಂಗ ವ್ಯಂಗ ಸ್ವಂಗ ಸಮೃದ್ಧಿತ. ಅದೇ ರೀತಿಯಾಗಿ ಯಾರು ಅಂಗವಿಕಲರಿದ್ದಾರೆ ಆ ಅಂಗವಿಕಲರಿಗೆ ಉತ್ತಮವಾಗಿರತಕ್ಕಂತಹ ಅಂಗ ಸೌಷ್ಠವವನ್ನು ಕೊಡುವವರು. ಗ್ರಹ ಮಹಾಪಾಪ ಹಸ್ತಂಶಯಿ. ಭೂತ ಪ್ರೇತಾದಿ ಮಹಾಗ್ರಹಗಳನ್ನು ಹಾಗೂ ಬ್ರಹ್ಮಹತ್ಯಾದಿ ಮಹಾಪಾಪಗಳನ್ನು ಪರಿಹರಿಸಬಲ್ಲರು ಅಂತಹ ಇವರನ್ನು ನಾನು ಆಶ್ರಯಿಸುತ್ತೇನೆ. ಯತ್ಪಾದ ಕಂಜ ರಜಸಾ ಪರಿಭೂಷಿತಾಂಗ ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ ಯತಪಾದ ಪದ್ಮ ಪರಿಗೀರ್ತ ಜೀರ್ಣ ವಾಚಃ ತದ್ದರ್ಶನಂ ದುರಿತ ಕಾನನ ದಾವಭೂತ. ಯಾರು ಇವರ ಪಾದಕಮಲದ ಧೂಳಿಯಿಂದ ಅಲಂಕೃತವಾದ ದೇಹವುಳ್ಳವನಾಗಿದ್ದಾನೋ, ಯಾರು ಇವರ ಪಾದಕಮಲದಲ್ಲಿ ದುಂಬಿಯಂತೆ ತಂದ ಮನಸ್ಸನ್ನು ಇಟ್ಟವನಾಗಿದ್ದಾನೆಯೋ, ಯಾರು ಇವರ ಪಾದಪದ್ಮದ ಕೀರ್ತನೆಯಲ್ಲಿಯೇ ತಮ್ಮ ಮಾತುಗಳನ್ನು ಪಕ್ವಗೊಳಿಸಿದ್ದಾನೆಯೋ ಅಂತವರ ದರ್ಶನವು ನಮ್ಮ ಎಲ್ಲ ಕಷ್ಟಗಳನ್ನು ಸಹಿತ ಕಾಡ್ಗಿಚ್ಚಿನಂತೆ ಇರತಕ್ಕಂತಹ ಇತರ ಭಕ್ತರ ದರ್ಶನವೇ ನಮ್ಮ ಕಷ್ಟಗಳನ್ನು ಪರಿಹರಿಸುತ್ತದೆ ಅಂತಂದಾಗ ಸಾಕ್ಷಾತ್ ಇವರ ಕೃಪೆಯಿಂದ ಸಮಗ್ರ ಕಷ್ಟಗಳು ನಾಶವಾಗ್ತದೆ ಅನ್ನೋದಕ್ಕಾಗಿ ಯಾವ ಸಂಶಯವೆನ್ನುವುದೇ ಇಲ್ಲ. ಅದೇ ರೀತಿಯಾಗಿ ಸರ್ವತಂತ್ರ ಸ್ವತಂತ್ರೋಸೌ ಶ್ರೀಮಧ್ವ ಮತವರ್ಧನ ವಿಜಯೇಂದ್ರ ಕರಾಬ್ಜೋತ್ಥ ಸುಧೀಂದ್ರ ವರಪುತ್ರಕಃ. ಇವರು ಅಂತಂದ್ರೆ ಗುರು ಸಾರ್ವಭೌಮರು, ಎಲ್ಲ ಶಾಸ್ತ್ರಗಳಲ್ಲಿಯೂ ಸ್ವತಂತ್ರರಾಗಿದ್ದಾರೆ. ಇವರು ಸಂಪದ್ಭರಿತವಾದ ಶ್ರೀಮಧ್ವ ಮತವರ್ಧನ. ಶ್ರೀ ಅಂತಂದ್ರೆ ಸಂಪತ್ತು, ಮಧ್ವ ಮತವರ್ಧನ ಸಂಪದ್ಭರಿತವಾಗಿರ್ತಕ್ಕಂತಹ ಮಧ್ವಮತದ ಅಭಿವೃದ್ಧಿಗೆ ಕಾರಣೀಭೂತರಾಗಿದ್ದಾರೆ. ವಿಜಯೇಂದ್ರ ಕರಾಬ್ಜೋತ್ತಃ ಶ್ರೀ ವಿಜೇಂದ್ರರ ಕರಕಮಲ ಸಂಜಾತರಾಗಿರ್ತಕ್ಕಂತಹ ಸುಧೀಂದ್ರರು, ಸುಧೀಂದ್ರ ವರಪುತ್ರಕಃ ಅವರ ಶಿಷ್ಯರಾಗಿರ್ತಕ್ಕಂತಹ ಸುಧೀಂದ್ರರ ಶ್ರೇಷ್ಠ ಮಕ್ಕಳಾಗಿದ್ದಾರೆ.
ಅಂದ್ರೆ ಸನ್ಯಾಸಾಶ್ರಮವನ್ನು ಅವರ ಪೂರ್ಣವಾದ ಶಿಷ್ಯತ್ವವನ್ನು ವಹಿಸಿದ್ದಾರೆ ಅಂತ. ಇಲ್ಲಿ ಎರಡು ಶಬ್ದದ ಅರ್ಥವೆನ್ನುವುದು ನಾವು ತಿಳಿದುಕೊಳ್ಳಬೇಕಾಗಿದೆ. ಸರ್ವ ಶಬ್ದದ ಅರ್ಥ ಮತ್ತೊಂದು ತಂತ್ರ ಶಬ್ದದ ಅರ್ಥ. ಸರ್ವ ಅಂತಂದ್ರೆ ಏನು ಅಂದ್ರೆ ಸರ್ವ ಅಂತಂದ್ರೆ ಎಲ್ಲವೂ ಅಂತ ಒಂದು ಅರ್ಥ ಆಗ್ತದೆ. ಸರ್ವತಂತ್ರ ಸ್ವತಂತ್ರ ಹೊಸವು ಸರ್ವ ಅಂತಂದ್ರೆ ಸರ್ವ ಅಂತಂದ್ರೆ ಎಲ್ಲಾ ಶಾಸ್ತ್ರಗಳಲ್ಲಿಯೂ ಕೂಡ ಏನಾಗಿದ್ದಾರೆ, ಸ್ವತಂತ್ರರಾಗಿದ್ದಾರೆ ಅಂತ ಮೇಲ್ನೋಟಕ್ಕೆ ಅರ್ಥ ತಿಳಿದು ಬರ್ತದೆ. ಆದ್ರೆ ಸರ್ವ ಶಬ್ದಕ್ಕೆ ವಿಷ್ಣು ಅಂತ ಒಂದು ಅರ್ಥ. ಏನಿದು ಸರ್ವ ಶಬ್ದಕ್ಕೆ ವಿಷ್ಣು ಅಂತ ಹೇಗೆ ಅರ್ಥ ಬರ್ತದೆ ಅಂತಂದ್ರೆ ಸರ್ವಶ್ರವ ಶಿವಸ್ಥಾನ ನಿದರ್ಭ್ಯ ಸಂಭವೋ ಭಾವನೋ ಭಕ್ತ ಪ್ರಭವ ಪ್ರಭರೀಶ್ವರ ವಿಷ್ಣು ಸಹಸ್ರನಾಮದಲ್ಲಿ ಸರ್ವ ಶಬ್ದದ ಪ್ರಯೋಗವೆಂದು ಮಾಡಿದ್ದಾರೆ. ಅದರಿಂದ ಸರ್ವ ಶಬ್ದಕ್ಕೆ ಮುಖ್ಯವಾದ ಅರ್ಥ ಏನಾಯಿತು, ವಿಷ್ಣು ಅಂತ ಆಯ್ತು. ಇವನಿಂದ ಅಂದ್ರೆ ಯಾರು ಸರ್ವ ಶಬ್ದದಲ್ಲಿ ವಿಷ್ಣು. ವಿಷ್ಣು ಅಂತಂದ್ರೆ ಯಾರು, ವೇದವ್ಯಾಸದಿಂದ ರಚಿತವಾಗಿರತಕ್ಕಂಥದ್ದು ಯಾವುದು, ತಂತ್ರ ಅಂತಂದ್ರೆ ಶಾಸ್ತ್ರ ಅಂತ ಅರ್ಥ. ಸರ್ವ ಅಂತಂದ್ರೆ ವಿಷ್ಣು, ಆ ವಿಷ್ಣು ಅಂತಂದ್ರೆ ಯಾರು, ವೇದವ್ಯಾಸ ದೇವರು. ಆ ವೇದವ್ಯಾಸ ದೇವರಿಂದ ರಚಿತವಾಗಿರತಕ್ಕಂಥದ್ದು ತಂತ್ರ ಅಂತಂದ್ರೆ ಶಾಸ್ತ್ರವನ್ನು, ಸ್ವತಂತ್ರ ಅಂತಂದ್ರೆ ತಮ್ಮ ಶಾಸ್ತ್ರವನ್ನಾಗಿಸಿಕೊಂಡ. ಸುಲಭವಾದ ಶಬ್ದಾಗಿ ಅರ್ಥ ಹೇಳ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಅರ್ಥ ಆಗ್ಬಿಡ್ತಾರೆ. ಸರ್ವತಂತ್ರ ಸ್ವತಂತ್ರೋಸೋ ಶ್ರೀಮಂತ ಮತವರ್ತರ ವಿಜಯೇಂದ್ರ ಜ್ಯೋತ ಸುರೇಂದ್ರ ಅವರ ಪುತ್ರಕ. ಸರ್ವ ಶಬ್ದಕ್ಕೆ ವಿಷ್ಣು, ವಿಷ್ಣು ಅಂತಂದ್ರೆ ವೇದವ್ಯಾಸ ದೇವರು, ವೇದವ್ಯಾಸ ದೇವರಿಂದ ರಚಿತವಾಗಿರತಕ್ಕಂತಹ ಶಾಸ್ತ್ರ, ಆ ಶಾಸ್ತ್ರ ಏನು ಮಾಡಿಕೊಂಡ್ರು, ಸ್ವತಂತ್ರ ಹಸು. ಆ ಶಾಸ್ತ್ರ ಅಂದ್ರೆ ತಮ್ಮದಾಗಿ ಮಾಡಿಕೊಂಡ. ಅದೇ ರೀತಿಯಾಗಿ ಸರ್ವತಂತ್ರ ಅಂತಂದ್ರೆ ಎಲ್ಲ ವಿದ್ಯೆಗಳಲ್ಲಿಯೂ ಕೂಡ ಅಸ್ವತಂತ್ರ ಅಂದ್ರೆ ಇತರರ ಸಹಾಯವಿಲ್ಲದೇನೆ ಪರಿಣಿತಿಯನ್ನು ಹೊಂದಬಹುದು. ಸರ್ವತಂತ್ರ ಅಂತಂದ್ರೆ ಎಲ್ಲ ವಿದ್ಯೆಗಳು, ಸಕಲ ವಿಧವಾಗಿರತಕ್ಕಂತಹ ಶಾಸ್ತ್ರಗಳು, ಸಕಲ ವಿಧವಾಗಿರತಕ್ಕಂತಹ ವಿದ್ಯೆಗಳು, 64 ತರಹದ ವಿದ್ಯೆ ಎನ್ನುವುದು ತಿಳಿಸಿಕೊಡ್ತಾ ಇದೆ ಯಾರು, ಶಾಸ್ತ್ರ. ಆ ಎಲ್ಲ ವಿದ್ಯೆಗಳಲ್ಲಿ, ಎಲ್ಲ ಶಾಸ್ತ್ರಗಳಲ್ಲಿ ಕೂಡ ತಾವು ಏನು ಮಾಡಿದ್ದಾರೆ, ಇತರರ ಸಹಾಯ ಇಲ್ಲದೇನೆ, ಯಾರ ಡಿಪೆಂಡ್ ಇಲ್ಲದೇನೆ ಸ್ವತಂತ್ರವಾಗಿ ತಾವು ಅದರಲ್ಲಿ ಏನು ಮಾಡ್ತಾ ಇದ್ದಾರೆ, ಸಂಚಾರ ಮಾಡ್ತಾ ಇದ್ದಾರೆ. ಅದರಲ್ಲಿ ವಾದ ಉದಾಹರಣೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸರ್ವ ಎನ್ನುವ ಶಬ್ದಕ್ಕೆ ವಿಷ್ಣು, ಅವನ ವಿಷಯಕವಾಗಿರತಕ್ಕಂಥದ್ದು ಯಾವುದು, ತಂತ್ರ ಅಂತಂದ್ರೆ ಶಾಸ್ತ್ರವನ್ನು, ಸ್ವತಂತ್ರ ಅಂತಂದ್ರೆ ಸ್ವ ಅಂತಂದ್ರೆ ನಿಜವಾದ ಅರ್ಥವನ್ನು ತಂತ್ರ ಪ್ರತಿಪಾದಿಸುವುದೇ ತಮ್ಮ ವೃತ್ತಿಯನ್ನಾಗಿ ಮಾಡಿಸಿಕೊಂಡು. ನೋಡಿ, ಸರ್ವತಂತ್ರ, ಸರ್ವ ಅಂತಂದ್ರೆ ವಿಷ್ಣು ಅಂತ ಅರ್ಥ ಮಾಡಿಕೊಂಡು ಆ ಅರ್ಥಕ್ಕೆ ಅವನ ವಿಷಯಕವಾಗಿರ್ತಕ್ಕಂತಹ ತಂತ್ರ ಅಂದ್ರೆ ಶಾಸ್ತ್ರ, ಆ ಶಾಸ್ತ್ರವನ್ನು ಸ್ವತಂತ್ರ ಅಂತಂದ್ರೇನು, ಸ್ವ ಅಂತಂದ್ರೆ ನಿಜವಾದ ಅರ್ಥವನ್ನು, ಯಥಾರ್ಥವಾಗಿರ್ತಕ್ಕಂತಹ ಜ್ಞಾನ, ತಮಗೆ ತಿಳಿದೇ ಇಲ್ಲದೇ ಇರತಕ್ಕಂತಹ ಜ್ಞಾನ ಅಲ್ಲ. ತಮಗೆ ತಿಳಿಲಿಲ್ಲ ಅಂತಂದ್ರೆ ಈ ಅಜ್ಞಾನದ ಅಂತ ಅರ್ಥ. ಅದರ ವಿಷಯ ಪೂರ್ಣವಾಗಿ ತಿಳಿದುಕೊಂಡರೆ ಅದು ಜ್ಞಾನ ಅಂತ. ಅರ್ಥವನ್ನು ತಿಳಿದುಕೊಂಡು ತಂತ್ರ ಪ್ರತಿಪಾದಿಸುವುದೇ ಅಂದ್ರೆ ಶಾಸ್ತ್ರದ ಭಗವಂತನ ಸರ್ವೋತ್ತಮತ್ವ ಪ್ರತಿಪಾದಕವಾಗಿರತಕ್ಕಂಥ ಆ ಶಾಸ್ತ್ರವನ್ನು ಸರಿಯಾಗಿ ತಿಳಿದುಕೊಂಡು ಅದನ್ನೇ ಪ್ರತಿಪಾದನೆ ಮಾಡುವ ಏನಾಗಿದ್ದಾರೆ, ವೃತ್ತಿಯನ್ನಾಗಿ ಮಾಡಿಕೊಂಡು. ಇಲ್ಲಿ ಯಾವ ವಿಚಾರವೂ ಕೂಡ ಇಲ್ಲ. ಸರ್ವೋತ್ತಮತ್ವ ಪ್ರತಿಪಾದಕವಾದ ವಾಯು ಜೀವೋತ್ತಮತ್ವ ಪ್ರತಿಪಾದಕವಾದ ಶ್ರೀಮಧ್ವ ಮತದ ಅನುಯಾಯಿಗಳಾದ ಆ ಶ್ರೀಮಧ್ವ ಮತವರ್ಧನ ಅನ್ನುವುದಕ್ಕೆ ಕಾರಣೀಭೂತನೇ. ಯಾಕಂದ್ರೆ ಶ್ರೀಮದಾಚಾರ್ಯರ ಸರಿಯಾದ ಅರ್ಥವನ್ನು, ವಾಕ್ಯದ ಅರ್ಥವನ್ನು, ಟೀಕಾನುತ್ಮಾನದ ಸರಿಯಾದ ಅರ್ಥವನ್ನು, ಅನೇಕ ಮಹನೀಯರ ಸರಿಯಾದ ಅರ್ಥವನ್ನು ಸರಿಯಾಗಿ ತಮಗೆ ತಿಳಿಯದಂತೆ ನಾವು ಹೇಳಿಕೊಡಲಿಲ್ಲ. ಸರಿಯಾದ ಜ್ಞಾನವೆನ್ನುವುದು ತಾವು ತಿಳಿದುಕೊಂಡು ಜನರಿಗೆ ತಿಳಿಸಿಕೊಡುವುದೇ ತಮ್ಮ ವೃತ್ತಿಯನ್ನಾಗಿ ಮಾಡಿಕೊಂಡು ಇಂತಹ ಮಹಾನುಭಾವರ ನಾವು ಸೇವೆ ಎನ್ನುವುದು ಮಾಡಿದರೆ ಅದೆಲ್ಲವೂ ಕೂಡ ನಮಗೆ ಪ್ರಾಪ್ತವಾಗ್ತದೆ. ಅದಕ್ಕಾಗಿ ಸರ್ವತಂತ್ರ ಸ್ವತಂತ್ರೋಸೌ ಶ್ರೀಮಧ್ವಮತವರ್ಧನ ವಿಜಯೇಂದ್ರ ಕರಾಬ್ಜೋತ್ಥ ಸುಧೀಂದ್ರ ವರಪುತ್ರಕ ಶ್ರೀ ರಾಘವೇಂದ್ರೋ ಯತಿರಾಜ್ ಗುರುರ್ಮೇ ಸ್ಯಾತ್ ಭಯಾವಹ
ಜ್ಞಾನ ಭಕ್ತಿ ಸುಪುತ್ರಾಯು ಯಶಸ್ವಿ ಪುಣ್ಯವರ್ಧನ. ರಾಘವೇಂದ್ರರೆಂಬ ಶ್ರೇಷ್ಠ ಯತಿಗಳು ನನಗೆ ಜ್ಞಾನ ಭಕ್ತಿ ಸತ್ಪುತ್ರ ಆಯುಷ್ಯ ಸಂಪತ್ತು ಕೀರ್ತಿ ಹಾಗೂ ಪುಣ್ಯಗಳನ್ನು ವೃದ್ಧಿ ಮಾಡುವಂತಹ ಗುರುಗಳಾಗಿ ನನ್ನ ಸಕಲ ಸಂಸಾರಾದಿ ಭಯ ನಿವಾರಕವಾಗಲಿ. ಮೇಲೆ ಹೇಳಿರ್ತಕ್ಕಂತಹ 6 ಪದಾರ್ಥಗಳು, 6 ವಸ್ತುಗಳು, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ, ಯಾವ ರೀತಿಯಾಗಿ 6 ಶತ್ರುಗಳಾಗಿದ್ದಾರೆ. ಇದು ಸಿದ್ಧ ಜ್ಞಾನ ಭಕ್ತಿ ಸತ್ಪುತ್ರ ಆಯುಷ್ಯ ಸಂಪತ್ತು ಮತ್ತು ಕೀರ್ತಿ. ಇದು ಸರಿಯಾಗಿ ಇದ್ದರೆ ಅದು ನಮಗೆ ಲಾಭದಾಯಕ. ಅವು ಸರಿಯಾಗಿ ಇಲ್ಲ, ವಿಪರೀತ ಜ್ಞಾನದಿಂದ ಹೊಂದಿಕೊಂಡದ್ದು ಅಂತಂದ್ರೆ ಇದು ನಮಗೆ ಏನಾಗ್ತದೆ, ನರಕಕ್ಕೆ ಕಾರಣೀಭೂತವಾಗ್ತದೆ. ಹೀಗೆ ಹೇಳ್ತೀವಿ. ಮೊದಲನೇದು ಜ್ಞಾನ. ಜ್ಞಾನ ಇದೆ, ಆ ಜ್ಞಾನದ ವಿನಿಯೋಗ ಸರಿಯಾಗಿದೆ. ನನಗೆ ಅಷ್ಟು ಬರ್ತದೆ ಅಂತ ಅಹಂಕಾರ ಪಟ್ಟವಿ ಅಂತಂದ್ರೆ ಆ ಜ್ಞಾನಕ್ಕೆ ಯಾವ ಪ್ರಯೋಜನವೆನ್ನುವುದು ಇಲ್ಲ. ಜ್ಞಾನ ಇದ್ದಾಗ ಅದು ಮತ್ತೊಬ್ಬರಿಗೆ ಹೇಳಿದರೆ ಅದರ ಉಪಯೋಗ, ಹೇಳದೇ ಹೋದ್ರೆ ಯಾವ ಉಪಯೋಗ ಇಲ್ಲ. ಬೇಕೃತೆ ವರ್ಧನೆ ಏವ ನಿತ್ಯಂ ಅಂತ ಹೇಳ್ತಾ ಇದ್ದಾರೆ. ಯಾವುದು ನಾವು ಹಂಚ್ತೀವೋ ಅಷ್ಟು ಹೆಚ್ಚಾಗ್ತದೆ ವಸ್ತು ಅಂತಂದ್ರೆ ಜ್ಞಾನ. ಜ್ಞಾನ ಇವತ್ತು ಎಷ್ಟು ಕೊಡ್ತೀರೋ, ಎಷ್ಟು ಹೇಳ್ತೀರೋ, ಎಷ್ಟು ತಿಳಿಸಿ ಹೇಳ್ತೀರೋ ಅಷ್ಟು ಆ ಜ್ಞಾನದ ವರ್ಧತೆ ಹೆಚ್ಚಾಗ್ತದೆ. ಇನ್ನು ಯಾವುದೂ ಕೊಟ್ಟರೆ ಹೆಚ್ಚಾಗುವುದು ಇಲ್ಲೇ ಇಲ್ಲ. ದುಡ್ಡು ಕೊಟ್ಟರೆ ಹೆಚ್ಚಾಗ್ತದ ಇಲ್ಲ, ಇನ್ನೇನು ಕೊಟ್ಟರೆ ಹೆಚ್ಚಾಗ್ತದ ಇಲ್ಲ. ಅದರ ಜ್ಞಾನ ಹಾಗೆ ತಮಗೆ ಬಂದಿರತಕ್ಕಂತಹ ಒಂದೇ ಒಂದು ಭಗವದ್ ವಿಷಯಕವಾದ, ಗುರು ವಿಷಯಕವಾದ, ಶಾಸ್ತ್ರಾರ್ಥ ವಿಷಯಕವಾದ ಆ ಜ್ಞಾನ ಏನಿದೆ ಅದು ಮತ್ತೊಬ್ಬರಿಗೆ ನಮ್ಮ ಆತ್ಮೋದ್ಧಾರಕ್ಕ ನಾವು ಸರಿಯಾಗಿ ಅನ್ಕೊಂಡಿದ್ದೀವೋ ಇಲ್ಲಿ, ನಾವು ಸರಿಯಾಗಿ ತಿಳಿದುಕೊಂಡಿದ್ದೀವೋ ಇಲ್ಲಿ ಅನ್ನುವ ವಿಚಾರ ಭಾವನೆಯಿಂದ ನಾವು ಮತ್ತೊಬ್ಬರ ಮೇಲೆ ಹೇಳಿದ್ರೆ ಅದು ಏನಾಗ್ತದೆ, ವರ್ಧನೆ ಆಗ್ತದೆ. ಮಾಡದೇ ಇದ್ರೆ ಅಹಂಕಾರಕ್ಕೆ ಕಾರಣೀಭೂತವಾಗ್ತದೆ. ಎರಡನೇದು ಭಕ್ತಿ. ಭಕ್ತಿ ಪರಿಶುದ್ಧವಾದ ಭಕ್ತಿ ಎನ್ನುವುದು ಇರಬೇಕು ಅಂತ ಹೇಳಿ ಭಕ್ತಿಗೆ 9 ಕಾರಣಗಳನ್ನು ತಿಳಿಸಿಕೊಟ್ರು. ಆ ಕಾರಣಗಳಿಗೆ ನಾವು ಮಾಡಿದರೆ ಆಗ ಭಕ್ತಿ. ಇಲ್ಲಂತಂದ್ರೆ ಭಕ್ತಿ ಎನ್ನುವುದು ಆಗುವುದಿಲ್ಲ. ಕೇವಲ ಡಾಂಭಿಕತನದಿಂದ ನಾವು ಮಾಡಿದರೆ ಇಲ್ಲಿ ಯಾವ ಪ್ರಯೋಜನವೆನ್ನುವುದು ಕೂಡ ಇಲ್ಲ. ಸತ್ಪುತ್ರ, ಉತ್ತಮವಾದ ಮಗವೆನ್ನುವುದು ಬಂದಿದ್ದಾನೆ. ಮಗ ಇದ್ದಾಗ ನಮ್ಮ ಧರ್ಮ ಕರ್ಮಾದಿ ಸಂಸ್ಕೃತಿಗಳನ್ನು ಸರಿಯಾಗಿ ಆಚರಣೆಯಲ್ಲಿ ಇಟ್ಟ ಅಂತಂದ್ರೆ ಸತ್ಪುತ್ರ. ಇಲ್ಲ ಅಂದ್ರೆ ಪುತ್ರ ತಮ್ಮಲಿಕ್ಕೆ ಬರೋದೇ ಇಲ್ಲ. ಅದೇ ರೀತಿಯಾಗಿ ಆಯುಷ್ಯ, 3 ವರ್ಷ ಆಯುಷ್ಯದಲ್ಲಿ ಕೊನೆಯವರೆಗೂ ಒಂದು ಸಲ ಭಗವಂತನ ನಾಮಸ್ಮರಣೆ ಆಗಲಿ, ಭಗವಂತನ ಪೂಜೆ ಆಗಲಿ, ಭಗವಂತನ ಅಧಿಷ್ಠಾನಭೂತವಾದ ತೀರ್ಥಯಾತ್ರಾದಿಗಳಲ್ಲಾಗಲಿ ನಾವು ಹೋಗದೇ ಹೋದ್ರೆ ಆ ಆಯುಷ್ಯ ಕೊಟ್ಟರೆ 100 ವರ್ಷ, 1,000 ವರ್ಷ ಯಾವ ಪ್ರಯೋಜನವೂ ಕೂಡ ಇಲ್ಲ. ಅದೇ ರೀತಿಯಾಗಿ ಸಂಪತ್ತು. ಸಂಪತ್ತು ಇತ್ತು ಅಂತಂದ್ರೆ 2 ತಲೆಬೇನೆ. ಸಂಪತ್ತು ಇಲ್ಲ ಅಂತರೂ ತಲೆಬೇನೆ, ಸಂಪತ್ತು ಇದ್ದರೂ ತಲೆಬೇನೆ. ಸಂಪತ್ತು ಇಲ್ಲ ಅಂದ್ರೆ ನಾಳಿನ ವಿಚಾರ, ಸಂಪತ್ತು ಇತ್ತು ಅಂತರೂ ನಾಳಿನ ವಿಚಾರ. ಯಾಕಂತಂದ್ರೆ ಯಾವಾಗ ನಮ್ಮ ಕಣ್ಣು ಮುಚ್ಚಿದರೆ ಹೇಳಿಕೆ ಬರೋದಿಲ್ಲ. ಇಷ್ಟು ಪರಿವಾರದ ಆರೋಗ್ಯ ನಾವು ನೋಡ್ಕೋಬೇಕು ಅಂದ್ರೆ ಸಂಪತ್ತು ಬೇಕು, ಲಕ್ಷ್ಮಿ ಬೇಕು, ಹಣ ಬೇಕು. ಹಣ ಜಾಸ್ತಿ ಇತ್ತು ಅಂತಂದ್ರೆ ಅದೂ ಸಹಿತ ಯಾರಿಗೆ ಹೊಡಿತಾರೋ ಏನೋ ಅನ್ನೋದು ಕಷ್ಟ. ಅದಕ್ಕಾಗಿ ನಮಗೆ ಬಂದಿರತಕ್ಕಂತಹ ಹಣದಲ್ಲಿ 4 ಭಾಗ ಮಾಡಬೇಕು ಅಂತ ಶಾಸ್ತ್ರ ತಿಳಿಸಿಕೊಂಡ್ರೆ, ಧರ್ಮಕ್ಕಾಗಿಯೇ ಬಂದು, ನಮಗಾಗಿಯೇ ಬಂದು, ಪರಿವಾರಕ್ಕಾಗಿಯೇ ಬಂದು, ಈ ರೀತಿಯಾಗಿ 4 ಭಾಗವನ್ನು ಮಾಡಬೇಕು ಅಂತ ತಿಳಿಸಿಕೊಂಡ್ರೆ ಆ ಸಂಪತ್ತು ಸರಿಯಾದ ವಿನಿಯೋಗ ಆಗಲಿಲ್ಲ, ಧರ್ಮಕರ್ಮಾದಿಗಳಲ್ಲಿ ಆಗಲಿಲ್ಲ. ಐಹಿಕವಾದ ಭೋಗಾದಿಗಳಲ್ಲಿ ನಾವು ಆ ಸಂಪತ್ತನ ವಿನಿಯೋಗವೆನ್ನುವುದು ಮಾಡಿದ್ರೆ ಭಗವಂತನ ಕೊಟ್ಟಿದ್ದೇವೆ. ಏನೋ ಒಂದು ಪುಣ್ಯ ಪ್ರಭಾವದಿಂದ ಲಕ್ಷ್ಮೀದೇವಿ ಬರುತ್ತಿದ್ದ ಕೊನೆಗೆ ಏನಾಗ್ತದೆ, ಒಲಿಯೋ ಪ್ರಸಂಗ ಬರ್ತದೆ. ಅದಕ್ಕಾಗಿ ಸಂಪತ್ತ ಇದ್ದರೂ ಧರ್ಮಕರ್ಮಕ್ಕೆ ವಿನಿಯೋಗ, ಎಲ್ಲವೂ ಧರ್ಮಕರ್ಮ ಮಾಡಬೇಕು ಅಂತ ಹೇಳಿಲ್ಲ ಶಾಸ್ತ್ರ. 4 ಭಾಗ, 1 ರೂಪಾಯಿಯಲ್ಲಿ 4ನೇ ಭಾಗ ಆದರೂ ನಾವು ಧರ್ಮಕರ್ಮಕ್ಕಾಗಿ ಇದೆ. ಅಂದ್ರೆ ಉಳಿದ ದ್ರವ್ಯವೆನ್ನುವುದು ಶುದ್ಧವಾದರೆ ನಮ್ಮಲ್ಲಿ ಸ್ಥಿರವಾಗಿ ಉಳಿತದೆ, ಇಲ್ಲ ಅಂದ್ರೆ ಅದು ನಾಶವಾಗ್ತದೆ. ಈ ರೀತಿ ಪ್ರಸಿದ್ಧವಾದ ಕೀರ್ತಿ ಇದ್ದಾಗ ಅದರ ಸರಿಯಾದ ಯಥಾರ್ಥವಾದ ಪ್ರಾಮಾಣಿಕ ರೂಪವಾದ ಕೀರ್ತಿ ಅನ್ನೋದು ಗಳಿಸಬೇಕು.
4 ಜನರ ಮುಂದೆ ಮೋಹ ಮಾಡಿ ದುಡ್ಡು ಕೊಟ್ಟು ಕೀರ್ತಿ ಎನ್ನುವುದು ಪಡೆಯುವುದು ಪೂರ್ಣವಾಗುವುದು. ಅದೇ ರೀತಿಯಾಗಿ ಜ್ಞಾನ, ಭಕ್ತಿ, ಸತ್ಪುತ್ರ, ಆಯುಷ್ಯ, ಸಂಪತ್ತು, ಕೀರ್ತಿ ಹಾಗೂ ಪುಣ್ಯಗಳನ್ನು ವೃದ್ಧಿ ಮಾಡುವಂತಹ ಗುರುಗಳನ್ನಾಗಿ ನನ್ನ ಸಕಲ ಸಂಸಾರಾದಿ ಭಯಗಳನ್ನು ನಿವಾರಕವಾಗಲಿ ಅಂತ ಪ್ರಾರ್ಥನೆ. ಎಲ್ಲವೂ ಕೂಡ ಕೊಟ್ಟಾನೆ ಭಗವಂತ. ಆದರೆ ಎಂತವರಿರಬೇಕು? ಪರಿಶುದ್ಧವಾಗಿ ಇರಬೇಕು. ಸರಿಯಾದ ವಿನಿಯೋಗ ಆಗಬೇಕು, ಸರಿಯಾದ ಉಪಯೋಗವೆನ್ನುವುದು. ಆದರೆ ನೀರಿನ ಆಹಾರ ಪ್ರತಿಯೊಬ್ಬ ಜೀವನಿಗೆ ಬೇಕೇ ಬೇಕು. ಪ್ರತಿಯೊಬ್ಬ ಮನುಷ್ಯನಿಗೂ ಈ ಆಹಾರಗಳನ್ನು ಬೇಕೇ ಬೇಕು. ಅವರಿಗೆ ಎಂತಹ ಬೇಕು, ಯಾವ ರೀತಿಯಾಗಿ ಬೇಕು ಅನ್ನೋದನ್ನು ಗುರುಗಳ ಹತ್ತಿರ ನಾವು ಪ್ರಾರ್ಥನೆ ಮಾಡಿದ್ರೆ, ಗುರುಗಳ ಹತ್ತಿರ ನಾವು ಸೇವೆ ಮಾಡಿದ್ರೆ ಅದಕ್ಕೆ ಸರಿಯಾದ ಒಂದು ಬೆಲೆ, ಅರ್ಥ ಎನ್ನುವುದು ಪ್ರಾಪ್ತವಾಗ್ತದೆ. ಅಪರೋಕ್ಷೀಕೃತ ಸ್ತ್ರೀಶಃ ಸಮಪೇಕ್ಷಿತ ಭಾವಜಃ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರಾನ್ ವಿದ್ಯತೆ. ಲಕ್ಷ್ಮೀಪತಿಯಾದ ನಾರಾಯಣನ ಅಪರೋಕ್ಷವನ್ನು ಪಡೆದಿರುವ, ಅಂದ್ರೆ ತನ್ನ ಬಿಂಬರೂಪದ ಪ್ರತ್ಯಕ್ಷ ದರ್ಶನವನ್ನು ಹೊಂದಿದ, ಕಾಮನನ್ನು ಗೆದ್ದ, ಬೇಡಿದ್ದೆಲ್ಲವನ್ನೂ ಕೊಡುವ ರಾಘವೇಂದ್ರಕ್ಕಿಂತಲೂ ಇನ್ನೊಬ್ಬರು ಮತ್ತೊಬ್ಬರು ಯಾರೂ ಇಲ್ಲ. ರಾಘವೇಂದ್ರ ನವಿದ್ಯತೆ ಅಂದ್ರೆ ಅಪರೋಕ್ಷತನ್ನ ನಮ್ಮ ಹೃದಯಾಕಾಶದಲ್ಲಿಯೇ ಒಬ್ಬ ಭಗವಂತ ಇದ್ದಾನೆ. ಓಂ ಗಹರೋತ್ತರೇಭ್ಯಃ ಓಂ ಮತ್ತು ವೇದವ್ಯಾಸ ದೇವರ ಒಂದು ಸೂತ್ರನೇ ಆ ಗಹರಾಕಾಶದಲ್ಲಿ ಯಾವ ಭಗವಂತ ಇದ್ದಾನೆ, ಆ ಭಗವಂತನ ಮೂರ್ತಿಯ ದರ್ಶನ ನಮಗೆ ಆಗಬೇಕು. ಅಂದ್ರೆ ಅಪರೋಕ್ಷ ಜ್ಞಾನ ಆಗಬೇಕು ಅಂತ ಅದನ್ನೇ ಹೇಳ್ತಾ ಇದ್ದಾರೆ. ಸಂಚಿಂತಯೇ ಭಗವತಶ್ಚರಣಾರವಿಂದಂ ಅಂತ ಭಗವದ್ ಧ್ಯಾನ ಅನ್ನುವ ಆ ದಹರಾಕಾಶದಲ್ಲಿ ಇರತಕ್ಕಂತಹ ಭಗವಂತ ಯಾವ ರೀತಿಯಾಗಿದ್ದಾನಪ್ಪ ಅನ್ನೋದನ್ನು ತಿಳಿಸಿಕೊಡ್ತಾರೆ. ಅವನ ದರ್ಶನ ಎನ್ನುವುದಾಯಿತು ಅಂತಂದ್ರೆ ಅವನು ಸಂಸಾರದಿಂದ ಮುಕ್ತನಾದರೆ ಮೋಕ್ಷ ಎನ್ನುವುದು ಪಡೆದ ಅಂತ. ಇಂತಹ ಅಪೇಕ್ಷಿತ ಪ್ರದಾತ ನಮ್ಮೆಲ್ಲವನ್ನು ಬೇಡಿದ ಈಡ ಇಷ್ಟಾರ್ಥವನ್ನು ಎಲ್ಲವೂ ಕೂಡ ಕೊಡುವುದರಲ್ಲಿ ಸಮರ್ಥರಾಗಿರ್ತಕ್ಕಂಥವರು ಇವರೇ ಮಾತ್ರ, ಇನ್ನೊಬ್ಬರೇ ಯಾರಿಲ್ಲ. ಅದೇ ರೀತಿಯಾಗಿ ದಯಾ, ದಾಕ್ಷಿಣ್ಯ, ವೈರಾಗ್ಯ, ವಾಕ್ಪಾಟವ ಮುಖಾಂಕಿತ, ಶಾಪಾನುಗ್ರಹ ಶಕ್ತೋಜ್ಞೋ ರಾಘವೇಂದ್ರಾನ್ ವಿದ್ಯತೆ. ರಾಯರಲ್ಲಿ ಎಂತಹ ಗುಣಗಳಿದೆ ಅಂತಂದ್ರೆ ದಯಾ, ದಾಕ್ಷಿಣ್ಯ, ವೈರಾಗ್ಯ, ವಾಕ್ಚಾತುರ್ಯ ಇವೇ ಮೊದಲಾದವುಗಳನ್ನು ತಮ್ಮ ಚಿಹ್ನೆಯಾಗಿ ಹೊಂದಿರುವ, ಅದೇ ರೀತಿಯಾಗಿ ಶಾಪ ಕೊಡುವುದರಲ್ಲಿಯೂ ಮತ್ತು ಅನುಗ್ರಹ ಮಾಡುವುದರಲ್ಲಿಯೂ ಸಮರ್ಥರಾಗಿರ್ತಕ್ಕಂತಹ ರಾಯರು ಆ ರಾಘವೇಂದ್ರಗಿಂತಲೂ ಮತ್ತೊಬ್ಬರಿಲ್ಲ ಅಂತ ಹೇಳ್ತಾ ಇದ್ದಾರೆ. ದಯಾದಾಕ್ಷಿಣ್ಯ ವೈರಾಗ್ಯಾದಿ ರಾಯರಲ್ಲಿ ಇದ್ದರೆ ಸಾಮಾನ್ಯವಾಗಿರ್ತಕ್ಕಂತಹ ಜೀವನದಲ್ಲಿ ಮನುಷ್ಯನಲ್ಲಿ ಹೇಳ್ತಾ ಇದ್ದಾರೆ ಅಜ್ಞಾನ, ವಿಸ್ಮೃತಿ, ಭ್ರಾಂತಿ, ಸಂಶಯಾಪಸ್ಮೃತಿ ಕ್ಷಯ, ತಂದ್ರ ಕಂಪ ಮೊಚಕಂಠ ಮುಖಾಯೇ ಚೇತೋದ್ಭವಾಃ ದೋಷಾಸ್ತೆ ನಾಶಮಾಯಾಂತಿ ರಾಘವೇಂದ್ರ ಪ್ರಸಾದತ. ಅಜ್ಞಾನ ನಮ್ಮಲ್ಲಿ ಎಲ್ಲ ವಿಚಾರದಲ್ಲಿಯೂ ಕೂಡ ಸಂಪೂರ್ಣವಾದ ಜ್ಞಾನವೆನ್ನುವುದು ಇಲ್ಲ. ಅಂದ್ರೆ ನಾವು ಅಜ್ಞಾನಿಗಳಾಗಿದ್ದೇವೆ. ಅದೇ ರೀತಿಯಾಗಿ ವಿಸ್ಮೃತಿ, ಮರೆವು ಹೆಚ್ಚಾಗಿದೆ. ಭ್ರಾಂತಿ, ಭ್ರಮದಿಂದ ಯುಕ್ತರಾಗಿದೆ. ಇದು ಮಾಡಲು ಅದು ಮಾಡಲು, ಅಲ್ಲಿ ಹೋಗಿದೆಯೋ ಇಲ್ಲಿ ಹೋಗಿದೆಯೋ ಅನ್ನುವ ಭ್ರಮೆ. ಅದೇ ರೀತಿಯಾಗಿ ಸಂಶಯ ಅಂತಂದ್ರೆ ತಪ್ಪು ತಿಳುವಳಿಕೆ, ಭ್ರಾಂತಿ, ತಪ್ಪು ತಿಳುವಳಿಕೆ ಅನ್ನೋದು ಏನಿದೆ. ಅದೇ ರೀತಿಯಾಗಿ ವಿಸ್ಮೃತಿ, ಕ್ಷಯ, ಸಂಶಯ, ಅಪಸ್ಮಾರ ಇವೇ ಮೊದಲಾದ ರೋಗಗಳು. ಅಂದ್ರೆ ತಂದ್ರ ಕಂಪ ವಚಕೌಂಠ ಮುಖಾಯೇ ಚೇಂದ್ರಿಯೋದ್ಭವ, ಕ್ಷಯರೋಗ, ಆಲಸ್ಯ, ನಡುಗುವಿಕೆ ಇತ್ಯಾದಿ ಅನೇಕ ಮಾತಿನ ತೊಂದರೆ ಇವೇ ಮೊದಲಾಗಿರತಕ್ಕಂತಹ ಯಾವುವು ಚೇಂದ್ರಿಯೋದ್ಭವ ಅಂದ್ರೆ ಇಂದ್ರಿಯಗಳಿಂದ ಉಂಟಾಗಿರತಕ್ಕಂತಹ ಏನು ದೋಷಗಳಿವೆ, ಅಜ್ಞಾನ, ವಿಸ್ಮೃತಿ, ಭ್ರಾಂತಿ, ಸಂಶಯ, ಅಪಸ್ಮೃತಿ, ಕ್ಷಯ, ತಂದ್ರ ಕಂಪ ವಚಕೌಂಠ ಇದೆಲ್ಲವೂ ಕೂಡ ಇದರಿಂದ ಜನ್ಯವಾಗಿರ್ತದೆ ಅಂತಂದ್ರೆ ದೇಹದಿಂದ, ಇಂದ್ರಿಯದಿಂದ ಜನ್ಯವಾಗಿರ್ತಕ್ಕಂತಹ ಏನು ದೋಷಗಳಿವೆ ಆ ಎಲ್ಲ ದೋಷಗಳನ್ನು ಸಹಿತ ಶ್ರೀರಾಘವೇಂದ್ರ ಅನುಗ್ರಹದಿಂದ, ರಾಯರ ಅನುಗ್ರಹದಿಂದ ಏನಾಗಲಿ ನಾಶವಾಗಲಿ ಅಂತ ಪ್ರಾರ್ಥನೆ ಎನ್ನುವುದು. ಅದೇ ರೀತಿಯಾಗಿ ಶ್ರೀ ರಾಘವೇಂದ್ರಾಯ ನಮಃ ಇತಿ ಅಷ್ಟಾಕ್ಷರ ಮಂತ್ರತಃ
ಜಪಿತಾ ಭಾವಿತಾ ನಿತ್ಯಂ ಇಷ್ಟಾರ್ಥಾಃ ಸ್ಯು ನ ಸಂಶಯಃ. ಗುರು ಶ್ರೀ ರಾಘವೇಂದ್ರಾಯ ನಮಃ ಅನ್ನುವ ದಿವ್ಯವಾದ ಅಷ್ಟಾಕ್ಷರ ಮಂತ್ರದ ಜಪ ಹಾಗೂ ಧ್ಯಾನ ಮಾಡುವುದರಿಂದ ಜಪಿತಾ ಭಾವಿತಾ ನಿತ್ಯಂ, ನಿತ್ಯದಲ್ಲಿಯೂ ಕೂಡ ಭಗವದ್ಭಕ್ತರು ಈ ಅಷ್ಟಾಕ್ಷರ ಮಂತ್ರದ ಜಪವನ್ನು ಮಾಡಿದರೆ ಅವರ ಸಕಲ ಇಷ್ಟಾರ್ಥಗಳು ಕೂಡ ಸಿದ್ಧವಾಗ್ತಕ್ಕಂತಾಗ್ತದೆ. ಇದರಲ್ಲಿ ಯಾವ ಸಂಶಯವೂ ಕೂಡ ಬೇಡ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಈ ಜಪವನ್ನು ಮಾಡುವಾಗ ಎರಡು ಎಚ್ಚರ ನಮ್ಮಲ್ಲಿ ಇರಬೇಕು. ಮುಖ್ಯ ವೃತ್ತಿಯಿಂದ ಈ ಶಬ್ದ ಸಾಕ್ಷಾತ್ ರಾಮಚಂದ್ರ ದೇವರನ್ನು ತಿಳಿಸಿಕೊಡುತ್ತದೆ. ಅದೇ ರೀತಿಯಾಗಿ ರಾಮದೂತನಾದ ಹನುಮಂತ ದೇವರನ್ನು ಕೂಡ ತಿಳಿಸಿಕೊಡುತ್ತದೆ. ಹೇಗೆ ಅಂತಂದ್ರೆ ಶ್ರೀ ರಾಘವೇಂದ್ರಾಯ ನಮಃ ಅಂತಂದ್ರೆ ರಾಮಚಂದ್ರ ಅಂತಂದ್ರೆ ರಾಘವರಲ್ಲಿ ಅಂದ್ರೆ ರಘುಕುಲೋತ್ಪನ್ನ ರಾಮಚಂದ್ರ, ರಘುಕುಲದಲ್ಲಿ ಹುಟ್ಟಿದವನು. ಆ ರಘುಕುಲದಲ್ಲಿ ಬಂದವರಲ್ಲಿ ಇಂದ್ರನು ಅಂದ್ರೆ ಶ್ರೇಷ್ಠನಾಗುವುದರಿಂದ ಇವನು ರಾಘವೇಂದ್ರ. ಅದಕ್ಕಾಗಿ ಮುಖ್ಯ ವೃತ್ತಿಯಿಂದ ರಾಮಚಂದ್ರ ದೇವರನ್ನು ತಿಳಿಸಿಕೊಡ್ತಾರೆ. ಎರಡನೇದು ರಾಘವನೇ ಯಾರಿಗೆ ಇಂದ್ರನಾಗಿದ್ದಾನೆ ಅಂದ್ರೆ ಸ್ವಾಮಿ ಆಗಿದ್ದಾನೆ, ಯಾರು ಹನುಮಂತ ದೇವರು. ಹನುಮಂತ ದೇವರಿಗೆ ಯಾರು ಸ್ವಾಮಿ ಆಗಿದ್ದಾನೆ ರಾಮಚಂದ್ರನೋ ಅವನು ರಾಘವೇಂದ್ರ. ಮುಖ್ಯ ವೃತ್ತಿಯಿಂದ ರಾಮಚಂದ್ರ ದೇವರಿಗೂ ತಿಳಿಸಿಕೊಡ್ತದೆ, ಹನುಮಂತ ದೇವರನ್ನೂ ತಿಳಿಸಿಕೊಡ್ತದೆ. ಅದೇ ರೀತಿಯಾಗಿ ಇಂತಹ ರಾಮೋಪಾಸಕರಾದ್ದರಿಂದ ಇವರು ರಾಘವೇಂದ್ರ. ಈ ರೀತಿಯಾಗಿ ತಿಳಿಸಿಕೊಟ್ಟು ಜಪ ಮಾಡಬೇಕಾದ್ರೆ ಶ್ರೀ ರಾಘವೇಂದ್ರಾಯ ನಮಃ ಅಂತ ಈ ರೀತಿಯಾಗಿ ಅಂದ್ರೆ ಇದು ಅಷ್ಟಾಕ್ಷರ ಮಂತ್ರ. ಓಂಕಾರದ ಶಬ್ದ ಪ್ರಯೋಗವೆನ್ನುವುದು ಮಾಡಬಹುದಾದ್ರೆ ಈ ರೀತಿಯಾದ ಅನುಸಂಧಾನವೆನ್ನುವುದು ನಮಗೆ ಬರಬೇಕು. ಯತಿಗಳ ಹಿಂದೆ ಓಂಕಾರದ ಉಚ್ಚಾರವೆನ್ನುವುದು ಇಲ್ಲ. ನಾವು ಅನೇಕ ಕಡೆಗೆ ಸ್ವಾಮಿಗಳವರು ಬಂದಾಗ ಶ್ರೀ 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 ಸುರೇಂದ್ರ ತೀರ್ಥರು, ಶ್ರೀ 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 ಸತ್ಯಾತ್ಮ ತೀರ್ಥರುಗಳು, ಶ್ರೀ 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 ಸುಷಮೇಂದ್ರ ತೀರ್ಥರು, ಶ್ರೀ 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 ಸತ್ಯವರ ತೀರ್ಥರು ಅಂತ ಈ ರೀತಿಯಾಗಿ ಅನೇಕ ಬಿರುದುಗಳಿಂದ ನಾವು ಅವರಿಗೆ ಕಲಿತಾ ಇರುವಾಗ ಓಂಕಾರದ ಪ್ರಯೋಗ ಮಾಡ್ತೇವೆ ನಾವು ಇಲ್ಲ. 108,008 ಸಲ ಶ್ರೀ ಶ್ರೀ ಅಂತೂ ಆ ಯತಿಗಳ ಹೆಸರು ತಗೋಬೇಕು ಅಂತ ಶಾಸ್ತ್ರ ತಿಳಿಸ್ಕೊಡ್ತಾರೆ. ಅದಕ್ಕಾಗಿ ನಾವು ಶ್ರೀ ಶ್ರೀ ನಮಗೆ ಎಷ್ಟಾಗ್ತದೆ ಶ್ರೀ 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 सत्यात्म तीर्थ गुरु महाराज की जय, श्री 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 यतीन्द्र तीर्थ गुरु महाराज की जय, श्री 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 रघुत्तम तीर्थ गुरु महाराज की जय, श्री 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 सुरेंद्र तीर्थ गुरु महाराज की जय इत्यादि ಅವರ ಯತಿಗಳ ಹಿಂದೆ ಶ್ರೀಕಾರದ ಉಚ್ಚಾರವನ್ನು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಓಂಕಾರ ಅಂದ್ರೆ ತಪ್ಪಿಲ್ಲ, ಆದ್ರೆ ಇಷ್ಟು ಅನುಸಂಧಾನ ನಮಗೆ ಅಷ್ಟು ಪರಿಪಕ್ವ ಅವಸ್ಥೆ ಇಲ್ಲ. ಅದಕ್ಕಾಗಿ ಯತಿಗಳ ಹಿಂದೆ ಶ್ರೀಕಾರದ ಉಚ್ಚಾರವನ್ನು ತಿಳಿಸಿಕೊಟ್ಟು ಇದು ಅಷ್ಟಾಕ್ಷರ ಮಂತ್ರ. ಓಂಕಾರ ಉಚ್ಚಾರ ಮಾಡಿದ್ರೆ ಅದು ನವಾಕ್ಷರ ಅಂತ. ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂದರೆ 9 ಅಕ್ಷರವಾಗ್ತದೆ. ಅದಕ್ಕಾಗಿ ಶ್ರೀ ರಾಘವೇಂದ್ರಾಯ ಒಂದು ಸಲ ಓಂಕಾರ ಅಂದ್ರೆ ವಾಯುದೇವ ರಾಮಚಂದ್ರ ದೇವರಿಗೆ ವಾಯುದೇವರಿಗೆ ಅನ್ನೋದು ತಿಳಿಸಿಕೊಟ್ಟು ಆಮೇಲೆ ಯತಿಗಳ ದಿವ್ಯ ಸಾನ್ನಿಧ್ಯದಿಂದ ನಾವು ಯತಿಗಳಾಗಿರ್ತಕ್ಕಂತಹ ರಾಯರಿಗೆ ಅದರ ಒಂದು ಉಚ್ಚಾರವನ್ನು ಮಾಡಬೇಕು ಅಂತ ಈ ರೀತಿಯಾಗಿ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಈ ರೀತಿಯಾಗಿ ಶ್ರೀ ರಾಘವೇಂದ್ರಾಯ ನಮಃ ಇತಿ ಅಷ್ಟಾಕ್ಷರ ಮಂತ್ರತಃ ಜಪಿತಾ ಭಾವಿತಾ ನಿತ್ಯಂ ಇಷ್ಟಾರ್ಥಾಃ ಸ್ಯು ನ ಸಂಶಯಃ. ಈ ರೀತಿಯಾದ ಜಪವೆನ್ನುವುದು ನಾವು ಮಾಡಿದರೆ ಇಲ್ಲೇ ಗುರುರಾಯರು ನಮ್ಮ ಎಲ್ಲ ಇಷ್ಟಾರ್ಥವೆನ್ನುವುದು ಪೂರ್ಣ ಮಾಡ್ತಾರೆ, ಇದರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ ಅಂತ ಈ ರೀತಿಯಾಗಿ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಮುಂದಿನ ಅನೇಕ ವಿಚಾರವೆನ್ನುವುದು ಸಹಿತ ನಾಳಿನ ದಿವಸ ಯಥಾಮತಿ ಹೇಳಲಿಕ್ಕೆ ಪ್ರಯತ್ನ ಮಾಡೋಣ. ಯಥಾಮತಿ ಶ್ಲೋಕಾಭಿಪ್ರಾಯ ಶ್ರೀಕೃಷ್ಣಾರ್ಪಣಮಸ್ತು.